ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರದ ಸಂಸದರು, ಅವರು ಆಹಾರ ಸಚಿವರಿದ್ದಾರೆ. ನಾನು ಈಗಾಗಲೇ ಪತ್ರಗಳು ಬರೆದಿದ್ದೀನಿ. ಏನಂತಂದರೆ ಈ ದೇಶದಲ್ಲಿ ಅನಿಲದ ಸಮಸ್ಯೆ, ಪೆಟ್ರೋಲಿಯಂ ಸಮಸ್ಯೆ ಜಾಸ್ತಿ ಇದೆ. ಆದ ಕಾರಣದಿಂದ ಅಂಥ ಸನ್ನಿವೇಶ ಗಮನಿಸಿ ನೀವು ಪೂರೈಕೆ ಮಾಡುವಂಥದ್ದು ಕಷ್ಟ ಆಗ್ತಾ ಇದೆ ಅಂತ ಎಲ್ಲ ಜನರು ಹೇಳ್ತಾ ಇದ್ದಾರೆ. ನಾವು ಹೇಳ್ತಕ್ಕಂಥದ್ದಕ್ಕೆ ಕೊಬ್ಬರಿಯಿಂದ, ಭತ್ತದಿಂದ, ಮೆಕ್ಕೆಜೋಳದಿಂದ ಎಥನಾಲ್ನ ಉತ್ಪಾದನೆ ಮಾಡಬಹುದು. ಯಾಕೆ ರೈತರಿಗೆ ಎಥನಾಲ್ ಉತ್ಪಾದನೆ ಮಾಡ್ಕೊಂಡು ಬಳಕೆ ಮಾಡ್ಕೊಳ್ಳಿ, ಮಾರಾಟ ಮಾಡ್ಕೊಳ್ಳಿ ಅಂತ ಒಂದು ಟೆಕ್ನಾಲಜಿಯನ್ನು ಕೊಟ್ಟರೆ ಖಂಡಿತವಾಗೂ ಕೂಡ ರೈತರ ಆದಾಯ ದುಪ್ಪಟ್ಟಾಗ್ತದೆ, ರೈತರಿಗೂ ಸಹ ಸಮಸ್ಯೆ ಬಗೆಹರ್ತದೆ. ನೀವೇನು ಉಜ್ವಲ ಗ್ಯಾಸ್ ಯೋಜನೆ ಕೊಟ್ಟಿದ್ದೀರಿ, ಅವ್ರಿಗೆಲ್ಲರೂ ಕೂಡ ಈ ಎಥನಾಲ್ನ ಕೊಡೋದ್ರಿಂದ ಅದು ಹೆಚ್ಚು ಹಾನಿಕಾರಕವಲ್ಲ. ಎಥನಾಲ್ ಪರಿಸರ ಸ್ನೇಹಿ ಮತ್ತು ಎಥನಾಲ್ ಸೀಮೆಣ್ಣೆ ರೀತಿ ಅಡುಗೆ ಮಾಡ್ಬೋದು ಸುಲಭವಾಗಿ. ಒಂದು ಗ್ಯಾಸು ಥರ ಸಿಗುತ್ತದೆ, ತೊಂದರೆ ಆಗ್ತದೆ ಅನ್ನುವಂಥ ಸನ್ನಿವೇಶ ಇಲ್ಲ. ಇದ್ರ ಬಗ್ಗೆ ನೀವು ಯಾಕೆ ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರಕ್ಕೆ ಗೆದ್ದಿದ್ದೀರಿ, ರೈತರ ಪರವಾಗಿ ಇದ್ದೀರಿ, ರೈತ ಹೆಸರು ಹೇಳ್ತಾ ಇದ್ದೀರಿ, ಇದನ್ನು ಯಾಕೆ ಇಂಪ್ಲಿಮೆಂಟ್ ಮಾಡಬಾರ್ದು? ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ನಾವು ಈಗಾಗಲೇ ಒತ್ತಾಯ ಮಾಡಿ ಪತ್ರವನ್ನು ಬರೆದಿದ್ದೇವೆ.